ಇತ್ತೀಚೆಗೆ ಕಂಡುಬರುತ್ತಿರುವ ದೋಷಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ದೋಷ ಎಂದರೆ ನಾಗದೋಷ. ಈ ನಾಗದೋಷವು ಕುಟುಂಬ ಮತ್ತು ವಿವಾಹ, ಸಂತಾನ ಸಮಸ್ಯೆ, ಆರ್ಥಿಕ ಜೀವನ, ಮಾನಸಿಕ ಸಮಸ್ಯೆಗಳು, ಈ ರೀತಿ ಹಲವಾರು ರೀತಿ ಪ್ರತಿಯೊಬ್ಬರನ್ನು ಕಾಡುತ್ತಾ ಬರುತ್ತದೆ. ಕುಟುಂಬ ಮತ್ತು ವಿವಾಹ ಎಂದರೆ ಮದುವೆ ತುಂಬ ನಿಧಾನವಾಗಿ ಆಗಬಹುದು. ಮದುವೆ ಆದರೂ ಕೂಡ ಗಂಡ ಹೆಂಡತಿ ಮಧ್ಯದಲ್ಲಿ ಸಾಮರಸ್ಯತೆ ಇರಲ್ಲ, ಸದಾ ಜಗಳ, ಬೇರೆ ಆಗೋದು, ವಿವಾಹ ವಿಚ್ಛೇದನೆಯನ್ನು ಪಡೆಯುವಂತಹ ಅವಕಾಶ ಆಗಿರುತ್ತೆ. ಮತ್ತೆ ಸಂತಾನ ಸಮಸ್ಯೆ ಅಂದರೆ ಗರ್ಭನೇ ಕೂಡಿ ಬರುವುದಿಲ್ಲ. ಗರ್ಭ ಕೂಡಿದ್ರೂ ಕೂಡ ಗರ್ಭಪಾತ ಆಗ್ಬಿಡ್ತದೆ. ಅಕಸ್ಮಾತ್ ಆಗಿ ಆ ಮಗುಗೆ ಒಳ್ಳೆ ಒಂದು ಭಾಗ್ಯ ಇದ್ದು ಅದು ಜನಿಸಿದ್ರೂ ಕೂಡ ಅದರ ಆರೋಗ್ಯದ ಮೇಲೆ ನಿರಂತರವಾಗಿ ಈ ದೋಷ ಕಾಡುತ್ತಾ ಬರುತ್ತೆ. ಆರ್ಥಿಕ ಜೀವನ ಈ ನಾಗದೋಷದ ಮುಖಾಂತರ ಅವರೆಷ್ಟೇ ದುಡಿಲಿ ಹಣ ಉಳಿಯಲ್ಲ. ದುಡಿಯೋದಕ್ಕೆ ಕೈಗೆ ದುಡಿಮೆ ಇರಲ್ಲ, ಉದ್ಯೋಗ ಇರಲ್ಲ, ಸದಾ ಕಷ್ಟಗಳು, ನೋವು, ಅವಮಾನ ಹೀಗಿರುತ್ತೆ. ಇವ್ರು ಏನೇ ಕೆಲಸ ಮಾಡೋಕ್ಕೋದ್ರೂ ಕೂಡ ತುಂಬ ಅಡ್ಡಿಗಳಾಗ್ತಾ ಇರ್ತದೆ. ಮತ್ತೆ ಇವರಿಗೆ ಸಾಮಾಜಿಕವಾಗಿ ಒಂದು ಗೌರವ ಅನ್ನೋದು ಸಿಗೋದಿಲ್ಲ. ಮತ್ತೆ ಮಾನಸಿಕ ಸಮಸ್ಯೆ, ಭಯ, ಆತಂಕ, ಸದಾ ಹಾವುಗಳೇ ಕನಸುಗಳಲ್ಲಿ ಬರ್ತಾ ಇರುತ್ತೆ. ಮತ್ತೆ ಯಾವಾಗಲೂ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಈ ಸರ್ಪದೋಷ ಇರುವಂಥ, ನಾಗದೋಷ ಇರುವಂಥ ಬಹಳಷ್ಟು ಜನಕ್ಕೆ ಮೈ ಮೇಲೆ ರ್ಯಾಷಸ್ ಇರುತ್ತೆ, ಮಚ್ಚೆಗಳಿರುತ್ತೆ, ಬಿಳಿ ಮಚ್ಚೆ, ಕೆಂಪು ಮಚ್ಚೆ, ಮತ್ತೆ ವಿವಿಧ ರೀತಿಯಾದಂತಹ ಚರ್ಮ ರೋಗಗಳು ಕೂಡ ಶುರುವಾಗುತ್ತೆ. ಸಾಮಾನ್ಯವಾಗಿ ನಾಗದೋಷ ಕಂಡು ಬರುವವರಲ್ಲಿ ಕೂದಲು ಕೂಡ ಇರೋದಿಲ್ಲ. ಈ ರೀತಿ ನಾಗದೋಷ ಹಲವಾರು ರೀತಿ ಕಾಣಿಸ್ತಾ ಹೋಗುತ್ತೆ. ಈ ನಾಗದೋಷ ಯಾರನ್ನ ಜಾಸ್ತಿ ಕಾಡುತ್ತೆ, ಯಾಕೆ ಕಾಡುತ್ತೆ? ಈ ಪ್ರಶ್ನೆ ತುಂಬಾ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕಾಡ್ತಾ ಬರುತ್ತೆ. ಕೇತು ಲಗ್ನದಲ್ಲಿ ಅಂದರೆ ಕಟಕ ಲಗ್ನದಲ್ಲಿ ಕೇತು ಇದ್ದರೆ ಅಥವಾ ರಾಹು 7ನೇ ಮನೆಯಲ್ಲಿದ್ದರೆ ಅವ್ರಿಗೆ ಎಸ್ಪೆಷಲಿ ಈ ನಾಗದೋಷ ಇರ್ತದೆ. ಅಥವಾ ಇದೇ ಕಾಲಸರ್ಪ ಯೋಗ ಕೂಡ ಆಗುತ್ತೆ. ಯಾಕಂದ್ರೆ ಕೇತುದಲ್ಲಿ ಲಗ್ನದಲ್ಲಿ ಕೇತು ಬಂದು ಕಟಕದಲ್ಲಿ 7ನೇ ಮನೆಯಲ್ಲಿ, ಇದು ಉದಾಹರಣೆಯಾಗಿ ಒಂದು ಜಾತಕವನ್ನು ತಗೊಂಡು ವಿಶ್ಲೇಷಿಸುವುದಾದ್ರೆ 7ನೇ ಮನೆಯಲ್ಲಿ ರಾಹು ಬಂದಾಗ ಇದೇನಾಗುತ್ತೆ ಅಂದ್ರೆ ಸಮಸ್ಯೆಗಳ ಮೇಲೆ ಸಮಸ್ಯೆ, ರಿಲೇಶನ್ಶಿಪ್ ಅಲ್ಲಿ ಸಮಸ್ಯೆ, ಮನಸ್ಸಿಗೆ ಸದಾ ಅಶಾಂತಿ, ಮತ್ತೆ ಇಂಥವ್ರಿಗೆ ಏನೇ ಕೆಲಸ ಮಾಡಲಿ ಅಡ್ಡಿ, ಜೀವನದಲ್ಲಿ ಕೂಡ ಅಡ್ಡಿ. ಎದುರುಗಡೆ ಚೆನ್ನಾಗಿ ಮಾತನಾಡೋನು ಹಿಂದ್ಗಡೆ ಟೀಸ್ ಮಾಡ್ತಾ ಹೋಗ್ತಾನೆ, ಆದಷ್ಟು ಕಾಲೆಳೆಯಕ್ಕೆ ಹೋಗ್ತಾನೆ, ಅವಮಾನ ಮಾಡೋಕೆ ಟ್ರೈ ಮಾಡ್ತಾನೆ. 10 ಜನರ ಮುಂದೆ ಅವಮಾನ ಮಾಡೋದು, ಒಬ್ಬನೇ ಇದ್ದಾಗ ಅವನ್ನ ಕೊಂಡಾಡೋದು, ಇಂಥ ಪ್ರವೃತ್ತಿಗಳು, ಇಂಥ ಒಂದು ಪರಿಸ್ಥಿತಿಗಳನ್ನ ಇವರು ಎದುರಿಸ್ತಾನೆ ಇರ್ತಾರೆ. ಯಾಕೆ ಈ ರೀತಿ ನಾಗದೋಷ ಕಾಡುತ್ತೆ? ಈ ಪ್ರಶ್ನೆಗೆ ಈವರೆಗಿನ ಪ್ರತಿಯೊಂದು ವಿಶ್ಲೇಷಣೆಗಳಲ್ಲಿ 4 ಪ್ರಮುಖ ಪಾಯಿಂಟ್ಗಳನ್ನು ನಾವು ಕಂಡುಕೊಂಡಿದ್ದೇವೆ. ಹಾವನ್ನ ಕೊಂದರೆ, ಹೊಡೆದಾಕಿದರೆ, ಅಥವಾ ಅದಕ್ಕೇನಾದ್ರೂ ಒಂದು ಡ್ಯಾಮೇಜ್ ಅನ್ನೋದು ಮಾಡಿದಾಗ, ಅಥವಾ ಹಿಂದಿನ ಜನ್ಮದಲ್ಲೂ ಮಾಡಿದ್ರು ಕೂಡ ಈ ಜನ್ಮದಲ್ಲಿ ನಾಗದೋಷ ಅನ್ನೋದು ಖಂಡಿತ ಕಾಡುತ್ತೆ. ಈಗ ನಾಗ ಪ್ರತಿಷ್ಠೆ ಮಾಡ್ತಾ ಇರ್ತಾರೆ, ಅದನ್ನ ಆಳಿಸೋದು, ಅವಹೇಳನೆ ಮಾಡೋದು, ಈ ತರ ಮಾಡಿದಾಗ ಕೂಡ ನಾಗದೋಷ ಅನ್ನೋದು ಕಾಡುತ್ತಾ ಬರುತ್ತೆ. ಕುಟುಂಬ ಪೂರ್ವಜರ ಪಾಪ, ಈಗ ನಮ್ಮ ಹಿರೀಕರು, ತಾತ ಮುತ್ತಾತ ಇಂಥವ್ರು ಯಾವುದೋ ಒಂದು ನಾಗದೋಷನ ಮಾಡಿದಾಗ ಅದನ್ನು ಶಾಂತಿ ಮಾಡಿ ಪರಿಶಮನ ಮಾಡೋವರೆಗೂ ಅದು ವಂಶಾವಳಿಯಲ್ಲಿ ಮುಂದುವರಿತಾನೆ ಬರ್ತದೆ. ಇದು ನಾಗದೇವತೆಗಳ ಒಂದು ಶಾಪ ಆಗಿರುತ್ತೆ. ಈ ನಾಗದೋಷಕ್ಕೆ ಪರಿಹಾರ ಇಲ್ವಾ ಅಂತ ಎಲ್ಲರೂ ಕೇಳ್ತಾರೆ, ಪ್ರತಿಯೊಬ್ಬರು ಹುಡುಕ್ತಾ ಇರ್ತಾರೆ. ಅದಕ್ಕೆ ಇದೆ ಪ್ರಮುಖವಾಗಿ ನಾಗಪಂಚಮಿ ದಿನ ಪೂಜೆ ಮಾಡೋದು, ಅಥವಾ ಅಶ್ವತ್ಥ ಮರದ ಕೆಳಗೆ ನಾಗ ಪ್ರತಿಮೆಯನ್ನ ಪೂಜೆ ಮಾಡೋದು. ಕುಕ್ಕೆ ಸುಬ್ರಹ್ಮಣ್ಯ, ಇದು ನಮ್ಮ ಕರ್ನಾಟಕದಲ್ಲಿದೆ.
ಮತ್ತೆ ನಾಗದೇವತೆ ದೇವಸ್ಥಾನಗಳು ಇದೆ. ಉದಾಹರಣೆಗೆ ಮಲ್ಲಾಂಡಹಳ್ಳಿ ಪಕ್ಕದಲ್ಲಿ ನಾಗದೇವತೆ ದೇವಸ್ಥಾನ ಇದೆ. ಅಲ್ಲಿ ವೆಂಕಟೇಶಪ್ಪ ಅನ್ನೋರು ಅವರಿಗೆ ಸ್ವಯಂ ಪ್ರೇರಿತರಾಗಿ ಅಲ್ಲಿ ಒಂದು ನಾಗ ದೇವಸ್ಥಾನ ಹಾಕಿದ್ದೇನೆ. ಈಗ ಅಲ್ಲಿ ತುಂಬಾ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ಈ ತರದ ಹಲವಾರು ಕಾರ್ಯಕ್ರಮಗಳನ್ನ ಅಲ್ಲಿ ನಿರಂತರವಾಗಿ ನಡೆಯುತ್ತಾ ನಾಗದೋಷಗಳನ್ನ ನಿವಾರಣೆ ಮಾಡುವಂತ ಪ್ರಯತ್ನನ ಅಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಜಪ ತಪ ಸರಿ ಅನ್ಸುತ್ತಾ? ಖಂಡಿತ ಇದೆ. ಓಂ ಸರ್ಪ ರಾಜಾಯ ನಮಃ ಇದನ್ನ 108 ಸರಿ ಜಪಿಸಿದ್ರು ಕೂಡ ನಾಗದೋಷ ನಿವಾರಣೆ ಆಗುತ್ತೆ. ಓಂ ನಮೋ ಭಗವತೆ ವಾಸುಕಿ ಅನಂತಾಯ ಇದನ್ನು 108 ಸಲ ಜಪಿಸಿದ್ರು ಕೂಡ ನಾಗದೋಷ ನಿವಾರಣೆ ಆಗುತ್ತೆ. ಓಂ ಸುಬ್ರಹ್ಮಣ್ಯ ನಮಃ ಇದನ್ನು ಕೂಡ ನಾಗದೋಷ ನಿವಾರಣೆಗೆ 108 ಸಲ ಜಪಿಸ್ತಾರೆ. ಮತ್ತೆ ಇದರ ಜೊತೆಗೆ ಬೇರೆ ಯಾವುದಾದ್ರೂ ಒಂದು ಪ್ರಕ್ರಿಯೆ ಮೂಲಕ ನಾಗದೋಷನ ನಿವಾರಣೆ ಮಾಡಬಹುದಾ ಎಂಬ ಪ್ರಶ್ನೆಗೆ ನಾಗರ ಪ್ರತಿಮೆ ಮೇಲೆ ಹಾಲನ್ನು ಅಭಿಷೇಕ ಮಾಡುವುದರಿಂದ ಕೂಡ ನಾಗದೋಷ ನಿವಾರಣೆ ಸಾಧ್ಯ ಆಗುತ್ತೆ. ಅಕ್ಕಿ ಬೇಳೆ ಇದನ್ನ ಬ್ರಾಹ್ಮಣರಿಗಾಗಲಿ ಅಥವಾ ಬಡವರಿಗಾಗಲಿ ದಾನ ಮಾಡೋದ್ರಿಂದ ಕೂಡ ನಾಗದೋಷ ನಿವಾರಣೆ ಆಗುತ್ತೆ. ಮತ್ತೆ ಹಸುವಿಗೆ ಆಹಾರ ಕೊಡುವುದು, ಹಸು ಎಲ್ಲಾದ್ರೂ ಇದ್ರೆ ಅದಕ್ಕೆ ಬಾಳೆಹಣ್ಣು ಅಥವಾ ಹಸಿರು ಹುಲ್ಲು ಇಂಥದ್ದನ್ನ ತಗೊಂಡೋಗಿ ಕೊಟ್ಟಾಗ ಅದನ್ನ ತಿಂದಾಗ ನಮ್ಮನ್ನು ಕಾಡ್ತಾ ಇರುವಂತ ನಾಗದೋಷ ಎಷ್ಟೋ ನಿವಾರಣೆ ಆಗುತ್ತೆ. ಈ ನಾಗದೋಷಕ್ಕೋಸ್ಕರ ತುಂಬಾ ರೀತಿಯ ಕಾರ್ಯಕ್ರಮಗಳಿದೆ. ಅವುಗಳಲ್ಲಿ ಪ್ರಮುಖವಾಗಿರೋದು ವ್ರತ, ನಾಗಪಂಚಮಿ ಉಪವಾಸ ಮಾಡೋದು, ಶ್ರಾವಣ ಮಾಸದಲ್ಲಿ ನಾಗರಕಲ್ಲಿಗೆ ಪೂಜೆ ಮಾಡೋದು, ಇಂಥದ್ದನ್ನೆಲ್ಲ ಮಾಡ್ತಾರೆ. ಇದ್ರ ಮುಖಾಂತರ ಕೂಡ ನಾಗದೋಷನ ನಿವಾರಣೆ ಮಾಡ್ಕೋಬಹುದು. ಉದಾಹರಣೆಗೆ ನಮ್ಮ ಜಾತಕದಲ್ಲಿ ನಾಗದೋಷ ಇದೆ ಅಂದರೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ನಾಗಮಂತ್ರನ ಜಪಿಸೋದು. ಈಗಾಗಲೇ ನಾನು ನಿಮಗೆ 3 ತರದ ನಾಗ ಮಂತ್ರಗಳನ್ನು ತಿಳಿಸಿದ್ದೀನಿ. ಅವನ್ನ ತಲಾ 108 ಸರಿ ಒಂದನ್ನೇ ಆಗಲಿ ಅಥವಾ 3ನ್ನೇ ಆಗಲಿ ಜಪಿಸೋದು ಮುಖಾಂತರನು ನಾಗದೋಷದ ತೀವ್ರತೆಯನ್ನು ನಾವು ತಡೆಗಟ್ಟಬಹುದು. ತಿಂಗಳಲ್ಲಿ ಒಮ್ಮೆ ನಾಗ ದೇವಾಲಯಕ್ಕೆ ಭೇಟಿ ಕೊಡುವುದು. ನೋಡಿ, ನಿಮಗೆ ನಾಗದೋಷ ನಿವಾರಣೆ ಆಗ್ತಾ ಇದೆ, ಒಳ್ಳೆ ದಿನ ಬರ್ತಾ ಇದೆ ಅಂದ್ರೆ ಆಟೋಮ್ಯಾಟಿಕ್ ಆಗಿ ನೀವು ಅಚಾನಕ್ಕಾಗಿ ಯಾವತ್ತೋ ಒಂದು ದಿವಸ ನಾಗ ದೇವಸ್ಥಾನ ಹತ್ರ ಹೋಗಿರ್ತೀರಿ. ಯಾಕಂದ್ರೆ ಅದೇ ನಿಮಗೆ ಒಳ್ಳೆ ದಿನ ಬರ್ತಾ ಇದೆ ಅನ್ನೋದಕ್ಕೆ ಒಂದು ಮುನ್ಸೂಚನೆ ಆಗಿರುತ್ತೆ. ವರ್ಷಕ್ಕೆ ಕನಿಷ್ಠ ಪಕ್ಷ 1 ಸರಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದ್ರಲ್ಲಿ ತುಂಬಾ ತುಂಬಾ ಅರ್ಥ ಇದೆ. ಆದರೆ ನಾನು ನಿಮ್ಗೆಲ್ರಿಗೂ ಹೇಳಂತ ಒಂದು ಹಿತ ಮಾತು ಏನಂದ್ರೆ, ನಾಗದೋಷದ ಬಗ್ಗೆ ಅನಾವಶ್ಯಕವಾಗಿ ಭಯ ಪಡಬೇಡಿ. ಇದಕ್ಕೆ ಪರಿಹಾರ ಇದೆ. ಆ ಪರಿಹಾರವನ್ನು ಮಾಡಿದ್ರೆ ನಾಗದೋಷ ನಿವಾರಣೆ ಆಗುತ್ತೆ. ಇದರಿಂದ ನಿಮ್ಗೆ ಆಧ್ಯಾತ್ಮಿಕ ಶಕ್ತಿನೂ ಹೆಚ್ಚುತ್ತೆ, ಜೊತೆಗೆ ಒಂದು ದೊಡ್ಡ ಯಶಸ್ಸು ನಿಮಗೆ ಖಂಡಿತ ಸಿಗುತ್ತೆ. ಹೀಗಾಗಿ ನಾಗದೋಷದ ಬಗ್ಗೆ ಅನಾವಶ್ಯಕವಾಗಿ ಏನೇನೋ ಕಲ್ಪನೆ ಮಾಡುವ ಬದಲಾಗಿ ಅದನ್ನು ಪರಿಹರಿಸಿಕೊಳ್ಳುವ ರೀತಿಯಲ್ಲಿ ನೀವೆಲ್ಲ ಮುಂದಾಗಿ ಅಂತ ನಾನು ಈ ಮೂಲಕ ತಿಳಿಸ್ತೀನಿ. ನಾಗಗಳು ಅಂದರೆ ಕೇವಲ ನಾಗರ ಹಾವು ಮಾತ್ರ ಅಲ್ಲ. ನಾಗಗಳಲ್ಲಿ 8 ತರ ಇರುತ್ತೆ. ಅದನ್ನ ಅಷ್ಟನಾಗಗಳು ಅಂತ ಕರೀತಾರೆ. ಈ ಅಷ್ಟನಾಗಗಳು 8 ಪ್ರಮುಖವಾದ ನಾಗಗಳ ಪ್ರಭೇದಗಳಾಗಿರ್ತವೆ. ಇದು ಪುರಾಣ ಕಾಲದಿಂದ ಬಂದಂತ ಗುರುತಿಸಲ್ಪಟ್ಟಂತ ನಾಗಗಳು. ಅಷ್ಟನಾಗಗಳಲ್ಲಿ ಅನಂತನಾಗ, ಇದನ್ನೇ ಶೇಷನಾಗ ಅಂತ ಕರೀತಾರೆ. ವಾಸುಕಿ, ತಕ್ಷಕ, ಕಾರ್ಕೋಟಕ, ಪದ್ಮ, ಮಹಾಪದ್ಮ, ಕುಲಿಕ, ಶಂಖ, ಈ ತರ 8 ತರದ ಅಷ್ಟನಾಗಗಳನ್ನ ನಮ್ಮ ಸಂಸ್ಕೃತಿಯಲ್ಲಿ ಗುರುತಿಸಿರ್ತಾರೆ. ಮತ್ತೆ ಇವರೆಲ್ಲರೂ ನಾಗಲೋಕದ ಮುಖ್ಯ ರಾಜರು ಅಂತ ಕೂಡ ಪರಿಗಣಿಸಿದ್ದಾರೆ. ಈ ನಾಗರಾಜರು ಅಂದ್ರೆ ನಾಗಗಳಲ್ಲಿ ಪ್ರಮುಖರಾದಂತಹ ನಾಯಕರು. ಉದಾಹರಣೆಗೆ ಅನಂತ, ವಾಸುಕಿ, ತಕ್ಷಕ ಇವರೆಲ್ಲ ದೇವತೆಗಳ ಜೊತೆನೆ ಸಂಪರ್ಕ ಇರೋದು. ಈಗ ಶಿವನ್ ನೋಡಿದ್ರೆ ಅಲ್ಲೊಂದು ನಾಗರಾವ್ ಇರುತ್ತೆ, ರೇಣುಕಾಂಬ ನೋಡಿದ್ರೆ ಅಲ್ಲೊಂದು ನಾಗರಾವ್ ಇರುತ್ತೆ, ಗಂಗಮ್ಮನ್ ನೋಡಿದ್ರೆ ಅಲ್ಲೊಂದು ನಾಗರಾವ್ ಇರುತ್ತೆ. ಈ ಎಲ್ಲ ಒಂದೊಂದು ಹಾವುನನ್ನು ಒಬ್ಬೊಬ್ಬ ದೇವತೆ ಜೊತೆ ಪ್ರಮುಖವಾಗಿ ಕೆಲವೊಂದು ದೇವತೆಗಳ ಜೊತೆ ಸಂಪರ್ಕನ ಹೊಂದಿರ್ತಾರೆ.
ಇವುಗಳ ನಂತರ ಉಪನಾಗಗಳು ಅಂತ ಕೂಡ ಒಂದು ಪ್ರಭೇದ ಬರುತ್ತೆ. ಈ ಉಪನಾಗಗಳು ಅಷ್ಟನಾಗಗಳ ಕೆಳಗಡೆ ಬರುವಂತಹ ನಾಗಗಳು. ಇವುಗಳಲ್ಲಿ ಸಾವಿರಾರು ಪ್ರಭೇದಗಳಿವೆ. ಸಾಮಾನ್ಯವಾಗಿ ನಾಗಗಳು ಭೂಮಿಯಲ್ಲಿ ಕಂಡು ಬರುತ್ತವೆ. ಅಂದ್ರೆ ಇವುಗಳ ವಾಸಸ್ಥಳ ಭೂಮಿ ಒಳಗಡೆ ಇರ್ತದೆ. ಮತ್ತೆ ಈ ನಾಗಗಳಲ್ಲಿ ದಿವ್ಯ ನಾಗಗಳು ಅಂತ ಕೆಲವು ನಾಗಗಳನ್ನ ಗುರುತಿಸಿರ್ತಾರೆ. ಇವು ದೇವಲೋಕದಲ್ಲಿರಂತ ನಾಗಗಳು. ಇವುಗಳು ರೂಪಾಂತರ ಆಗುವಂತಹ ಸಾಮರ್ಥ್ಯವನ್ನು ಹೊಂದಿರ್ತದೆ. ಉದಾಹರಣೆಗೆ ನೀವು ನಗೀನಾ ಅಂತ ಒಂದು ಹಳೆಯ ಸಿನಿಮಾ ನೋಡಿರ್ತೀರಿ. ಅದರಲ್ಲಿ ನಾಗರಹಾವು ಪುರುಷನ ಸ್ತ್ರೀಯ ರೂಪಕ್ಕೆ ತನ್ನನ್ನು ಮಾರ್ಪಡಿಸಿಕೊಳ್ಳೋದನ್ನ ನೀವು ನೋಡಿರ್ತೀರಿ. ಹೀಗಾಗಿ ಇಂಥವೆಲ್ಲ ರೂಪಾಂತರ ಆಗುವ ಶೇಪ್ ಶಿಫ್ಟಿಂಗ್ ಸಾಮರ್ಥ್ಯನ ಅವು ಹೊಂದಿರ್ತವೆ. ಅವು ಮನುಷ್ಯ ರೂಪನ್ನು ಕೂಡ ತಾಳಬಹುದು. ಇಂಥದ್ದನ್ನ ದಿವ್ಯ ನಾಗಗಳು ಅಂತಾರೆ. ಉದಾಹರಣೆಗೆ ನಾಗಕನ್ಯೆಯರು. ಈ ನಾಗಕನ್ಯೆಯರೆಲ್ಲ ತನ್ನ ರೂಪನ ಬದಲಾಯಿಸುವಂತಹ ಶಕ್ತಿಯನ್ನ ಹೊಂದಿರ್ತಾರೆ. ಈಗ ಭೂಮಿ ಮೇಲೆ ಇರುವಂತದ್ದನ್ನು ಹೇಳಿದ್ವಿ, ದೇವಲೋಕದಲ್ಲಿರುವಂತಹ ನಾಗರ ಬಗ್ಗೆ ಹೇಳಿದ್ವಿ. ಅದೇ ರೀತಿ ಪಾತಾಳ ನಾಗಗಳು. ಈ ಪಾತಾಳ ನಾಗಗಳು ಪಾತಾಳ ಲೋಕದಲ್ಲಿ ವಾಸ ಆಗಿರ್ತವೆ. ಇವುಗಳಿಗೆ ತುಂಬಾ ಶಕ್ತಿ ಇರುತ್ತೆ. ಮತ್ತೆ ಇವಿರೋ ಕಡೆ ಖಂಡಿತ ನಿಧಿ ನಿಕ್ಷೇಪಗಳು ಇರ್ತವೆ. ಇವುಗಳ ಕೆಲಸನೇ ನಿಧಿ ನಿಕ್ಷೇಪಗಳನ್ನ ಕಾವಲು ಮಾಡುವಂಥದ್ದು. ಮತ್ತೆ ಭೂಮಿ ಒಳಗಡೆ ರತ್ನಗಳೆಲ್ಲ ಇರ್ತದೆ. ಅವುಗಳನ್ನೆಲ್ಲ ಇವೇ ರಕ್ಷಣೆ ಮಾಡ್ತಾ ಇರ್ತವೆ. ಹೀಗಾಗಿ ಇವನ್ನ ಪಾತಾಳ ನಾಗಗಳು ಅಂತ ಕರೀತಾರೆ. ಬಟ್ ಇವುಗಳಿಗೆ ತುಂಬಾ ಶಕ್ತಿ ಇರುತ್ತೆ. ಇನ್ನು ಪಾಯ್ಸನಸ್ ನಾಗಾಸ್, ವಿಷ ನಾಗಗಳು. ಇವು ತುಂಬಾ ಭಯಂಕರವಾದ ವಿಷ ಇರ್ತದೆ. ಕಚ್ಚಿದ್ರೆ ಗ್ಯಾರಂಟಿ ಸಾಯ್ತಾರೆ. ಪುರಾಣಗಳಲ್ಲಿ ಇಂಥದ್ದೇ ಒಂದು ನಾಗದ ಬಗ್ಗೆ ನೀವು ಕೇಳಿರ್ತೀರಿ. ಅದೇ ತಕ್ಷಕ. ಈ ತಕ್ಷಕ ತುಂಬಾ ಪಾಯ್ಸನಸ್, ಕಚ್ಚಿದ್ರೆ ಸಾವು ಖಚಿತ. ಇದು ವಿಷನಾಗ. ಅದೇ ರೀತಿ ಶಾಪಿತ ನಾಗಗಳು, ಕರ್ಸ್ಡ್ ನಾಗಾಸ್. ಇವು ಶಾಪದ ಮುಖಾಂತರ ಭೂಮಿಯಲ್ಲಿ ಬಂದು ಜನಿಸಿರ್ತವೆ. ಈ ಶಾಪ ವಿಮೋಚನೆ ಆಗೋವರೆಗೂ ಇಲ್ಲಿ ಹಾವಿನ ತರ ಓಡಾಡ್ತಾ ಇರ್ತವೆ. ಇವೇ ಕೆಲವೊಂದು ಸರಿ ಮನುಷ್ಯನ ಜೀವನದಲ್ಲಿ ತೊಂದರೆ ಕೂಡ ಉಂಟು ಮಾಡ್ತಾ ಇರ್ತವೆ. ಯಾವುದು? ಶಾಪಿತ ನಾಗಗಳು. ಮತ್ತೆ ಕೊನೆಯ ಒಂದು ಪ್ರಾಕಾರ ಅಂದರೆ ನಾಗಕನ್ಯೆಯರು. ಇದರಲ್ಲಿ ಅರ್ಧ ಮಾನವ ಇರ್ತದೆ, ಅರ್ಧ ನಾಗಸ್ವರೂಪ ಇರುತ್ತೆ. ಇವುಗಳಲ್ಲಿ ತುಂಬಾ ಅಪರೂಪವಾದ ಸೌಂದರ್ಯ ಇರುತ್ತೆ. ಇವರಿಗೆ ಆಧ್ಯಾತ್ಮಿಕವಾದ ಶಕ್ತಿ ಕೂಡ ಇರುತ್ತೆ. ನೀವು ಯಾವುದೇ ದೇವಸ್ಥಾನದಲ್ಲಿ ಅರ್ಧ ನಾಗದ ರೂಪ, ಅರ್ಧ ಮಾನವ ರೂಪದಲ್ಲಿ ಇರುವಂಥದ್ದನ್ನ ಸಾಮಾನ್ಯವಾಗಿ ಕೆತ್ತಿರುತ್ತೆ. ಅವೇ ಬಂದ್ಬಿಟ್ಟು ನಾಗಕನ್ಯೆಯರು. ಇದನ್ನ ಕೆಲವರು ಪೂಜೆ ಎಲ್ಲ ಮಾಡಿ ಹೊಲಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಇಂಥ ಅಪರೂಪದ ಶಕ್ತಿ ಇರುವಂಥದ್ದು. ಸರಿ, ಜ್ಯೋತಿಷ್ಯದಲ್ಲಿ ನಾಗಗಳನ್ನ ರಾಹು ನಾಗ, ಕೇತು ನಾಗ ಅಂತ ಎರಡನ್ನ ರೀತಿಯಾಗಿ ವಿಂಗಡಿಸ್ತಾರೆ. ರಾಹು ನಾಗ ತಲೆ ಭಾಗ ಇರುವಂಥದ್ದು. ಇವುಗಳಿಗೆ ಆಸಕ್ತಿ ಜಾಸ್ತಿ ಇರುತ್ತೆ, ಮಾಯೆ ಇರುತ್ತೆ, ಭ್ರಮೆ ಇರುತ್ತೆ. ಅವುಗಳ ಯೋಚನೆ, ಥಾಟ್ಸ್, ಅವ ನಡವಳಿಕೆ ಇವೆಲ್ಲ ರಾಹುನಾಗಕ್ಕೆ ಬರ್ತದೆ. ಕೇತು ನಾಗ ಇದರಲ್ಲಿ ತಲೆ ಇರಲ್ಲ, ಬರೀ ಬಾಲಭಾಗ ಇರುತ್ತೆ. ಈ ಕೇತು ಭಾಗ ಇರುವಂತಹ ಈ ನಾಗನ, ಬಾಲ ಇರುವಂತ ನಾಗನ ಮೋಕ್ಷವಾಗಕ್ಕೆ, ಆಧ್ಯಾತ್ಮಿಕಕ್ಕೆ ಸಂಬಂಧಿಸಿದಂಗೆ ಅದನ್ನ ಪರಿಗಣಿಸ್ತಾರೆ. ಇದರ ಜೊತೆಗೆ ವಿಶೇಷ ನಾಗಗಳು, ಕಾಲಸರ್ಪ ಅಂತ ಕರೀತಾರೆ. ಎಲ್ಲಾ ಗ್ರಹಗಳು ರಾಹು ಕೇತು ನಡುವೆ ಇದ್ರೆ ನಾಗದೋಷ ಮತ್ತೆ ಸಮಸ್ಯೆ ಮಾಡುವಂತ ನಾಗ, ಇವು ವಿಶೇಷ ನಾಗಗಳು. ಕಾಲಸರ್ಪ ಮತ್ತೆ ನಾಗದೋಷ ನಾಗ. ಒಟ್ಟಾರೆ ದೇವತೆಗಳ ರೂಪದಲ್ಲಿ ಕೂಡ ಈ ನಾಗರಗಳು ಇರ್ತವೆ. ಶಕ್ತಿಯ ಸಂಕೇತನೇ ನಾಗ ಆಗಿರ್ತದೆ. ಇವುಗಳ ಶಾಪ, ಆಶೀರ್ವಾದ ಎರಡೂ ಕೂಡ ಇವು ಕೊಡಬಲ್ಲಂಥವು. ಇವುಗಳಲ್ಲಿ ನಾಗದೋಷ ಮಾಡಿರೋದ್ರಿಂದ ವಾಸುಕಿ, ಅನಂತ ಇವುಗಳ ಪೂಜೆ ಮಾಡೋದ್ರಿಂದ ದೋಷ ಕಡಿಮೆ ಆಗುತ್ತೆ. ಅದೇ ರೀತಿ ಶಕ್ತಿ ಅನ್ನೋದು ತುಂಬಾ ಹೆಚ್ಚಾಗುತ್ತದೆ. ಪ್ರತಿಯೊಬ್ಬರು ತಮ್ಮ ನಾಗದೋಷ ನಿವಾರಣೆಗೆ ಅಥವಾ ನಾಗಾರಾಧನೆಗೆ, ನಾಗ ಪ್ರತಿಷ್ಠೆಗೆ, ನಾಗ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ನಾಗಮೂರ್ತಿಗಳ ವಿವಿಧ ಸ್ವರೂಪಗಳನ್ನ ಗಮನಿಸ್ತಾ ಇರ್ತೀರಿ.
ಅವುಗಳಲ್ಲಿ ಏಕನಾಗ, ಸಿಂಗಲ್ ಕೋಬ್ರಾ ಸ್ಟ್ಯಾಚ್ಯೂ. ಇದರಲ್ಲಿ ಒಂದೇ ಒಂದು ನಾಗ ಇರುತ್ತೆ, ಸರಳ ಆಗಿರುತ್ತೆ ಮತ್ತೆ ಶಾಂತ ರೂಪವಾಗಿರ್ತದೆ. ಇದು ಮನೆ ಪೂಜೆ, ಸಾಮಾನ್ಯ ನಾಗದೋಷ ಪರಿಹಾರ ಮಾಡೋದಕ್ಕೆ ಈ ಏಕನಾಗನ ಪೂಜೆ ಮಾಡ್ತಾರೆ. ನೀವು ನಾಗರ ಕಲ್ಲುಗಳ ಮಧ್ಯದಲ್ಲಿ ಒಂದೇ ಹಾವಿರುವಂತ ಪ್ರತಿಮೆನ ಸಾಮಾನ್ಯವಾಗಿ ಗಮನಿಸಬಹುದು. ದ್ವಿನಾಗ ಅಂದ್ರೆ ಎರಡು ಗಂಡು ಹೆಣ್ಣು, ಎರಡು ನಾಗಗಳು ಎರಡು ಬಳುಕು ಹಾಕೊಂಡು ತಳುಕು ಒಟ್ಟಿಗೆ ಸುತ್ತುಕೊಂಡು ಇರ್ತದೆ. ಈ ತರ ಇದ್ದಾಗ ಇದು ದ್ವಿನಾಗ. ಈ ದ್ವಿನಾಗ ಇದ್ರೆ ವಿವಾಹದಲ್ಲಿ ಸಮಸ್ಯೆ, ಮದುವೆನೇ ಆಗ್ತಾ ಇಲ್ಲ, ಗಂಡು ಕೂಡ ಬರ್ತಾ ಇಲ್ಲ ಅಥವಾ ಹೆಣ್ಣು ಕೂಡ ಬರ್ತಾ ಇಲ್ಲ, ಅಥವಾ ಮದುವೆ ಆದ್ರೂ ಕೂಡ ಗಂಡ ಹೆಂಡತಿ ತುಂಬಾ ಜಗಳ ಆಡ್ತಾರೆ, ಡೈವೋರ್ಸ್ವರೆಗೂ ಹೋಗ್ತಾ ಇದೆ ಫ್ಯಾಮಿಲಿ, ಸದಾ ಗಲಾಟೆ. ಅಂತ ಟೈಮಲ್ಲಿ ಅವರು ಪೂಜೆ ಮಾಡಬೇಕಾಗಿರೋದು ಬಂದು ದ್ವಿನಾಗ. ಮತ್ತೆ ಇನ್ನೊಂದು ನಾಗನಾಗಿನಿ ಸ್ಟ್ಯಾಚ್ಯೂ. ದ್ವಿನಾಗ ಬೇರೆ, ನಾಗನಾಗಿನಿ ಮೂರ್ತಿ ಬೇರೆ. ಈ ನಾಗನಾಗಿನಿ ಮೂರ್ತಿ ಬಂದ್ಬಿಟ್ಟು ಇದರಲ್ಲೂ ಎರಡು ಇರ್ತಾರೆ, ಕಪಲ್ ಇರ್ತಾರೆ, ಗುಂಪಾಗಿ ಸುತ್ತಕೊಂಡಿರ್ತಾರೆ. ಇದು ಬಂದ್ಬಿಟ್ಟು ಮಕ್ಕಳೇ ಹುಟ್ಟಲ್ಲ, ಗರ್ಭನೇ ಕೂಡ್ತಾ ಇಲ್ಲ, ಕೂಡಿದ್ರು ಅಬಾರ್ಷನ್ ಆಗುತ್ತೆ, ಹುಟ್ಟಿದ್ರು ಮಗು ಇದಾಗ್ತಾ ಇಲ್ಲ, ಮತ್ತೆ ಮಗು ಹುಟ್ಟಿದ್ರು ಕೂಡ ಅದಕ್ಕೆ ಏನೇನೋ ಹೆಲ್ತ್ ಇಶ್ಯೂ ಇದೆ, ಮನೇಲಿ ಏನೇ ಮಾಡಿದ್ರು ಬಡತನ, ನೋವು, ಅವಮಾನ, ಕಷ್ಟ, ದುಡ್ಡಿಗೆ ತೊಂದರೆ. ಇಂಥ ಸಂದರ್ಭದಲ್ಲಿ ನಾಗನಾಗಿನಿ ಅಂದ್ರೆ ಕಪ್ಪಲ್ ಇವುಗಳ ಮೂರ್ತಿಗೆ ಪೂಜೆ ಮಾಡಬೇಕು. ಮತ್ತೆ ಪಂಚಮುಖಿ ನಾಗ ನೀವು ನೋಡಬಹುದು, ಕೆಲವು ಸ್ಟ್ಯಾಚ್ಯೂಗಳಲ್ಲಿ 5 ಎಡೆದು ನಾಗ ಇರುತ್ತೆ. ಇದು ಶಕ್ತಿ ಮತ್ತೆ ರಕ್ಷಣೆಯ ಸಂಕೇತ. 5 ಹುಡೆಡ್ ಕೋಬ್ರಾ. ಇದರಲ್ಲಿ 5 ತಲೆ ಇರುತ್ತೆ. ಇದು ಶಕ್ತಿ ಮತ್ತೆ ರಕ್ಷಣೆಯ ಸಂಕೇತ. ಇದು ಕೂಡ ನಾಗದೋಷ ನಿವಾರಣೆ, ಮನೆ ರಕ್ಷಣೆಗೆ ಇದನ್ನ ಪೂಜೆ ಮಾಡ್ತಾರೆ. ದೇವತೆಗಳ ಒಂದು ಶಿರೋಭಾಗದ ಮೇಲೆ ಈ ತರ 5, 7 ಇರುವಂತ ನಾಗಗಳನ್ನ ನೀವು ಗಮನಿಸಿರಬಹುದು. ಅದೇ ರೀತಿ ಸಪ್ತಮುಖಿ ನಾಗ, 7 ಹುಡೆಡ್ ಕೋಬ್ರಾ. ಇದರಲ್ಲಿ ಹಾವಿಗೆ 7 ತಲೆ ಇರುತ್ತೆ. ಇದು ಆಧ್ಯಾತ್ಮಿಕ ಶಕ್ತಿ ಅತಿ ಹೆಚ್ಚಾಗಿರುವಂತಹ ಪ್ರತಿಮೆ ಆಗಿರುತ್ತೆ. ಇದನ್ನ ದೊಡ್ಡ ದೋಷ ಇದ್ರೆ, ತುಂಬಾ ತೊಂದರೆ ಆಗ್ತಾ ಇದೆ ಅಂದ್ರೆ ಪೂಜೆ ಮಾಡ್ತಾರೆ. ಇಲ್ಲಂದ್ರೆ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡಬೇಕಾದ್ರೂ ಕೂಡ ಈ ಒಂದು ವಿಗ್ರಹಕ್ಕೆ ಪೂಜೆ ಮಾಡ್ತಾರೆ. ನಿಮಗೆಲ್ರಿಗೂ ಗೊತ್ತಿರ್ಬೋದು, ಕುಂಡಲಿನಿ ಅಂದ್ರೆ ಚಕ್ರ, ಅಂದ್ರೆ ಮೂಲಾಧಾರ, ಸ್ವಾದಿಷ್ಠಾನು, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞ, ಸಹಸ್ರಾರು. ಈ ತರ ಚಕ್ರಗಳನ್ನ ಉದ್ದೀಪನಗೊಳಿಸೋದಕ್ಕೆ ಒಂದು ಪ್ರತೀಕವಾಗಿ ಈ 7 ತಲೆಯ ಸರ್ಪನ ಪೂಜೆ ಮಾಡ್ತಾರೆ. ಕೊನೆಯಲ್ಲಿ ಶೇಷನಾಗ. ಶೇಷನಾಗ ಅಂದ್ರೆ ಅನಂತ ಶೇಷ ಸ್ಟ್ಯಾಚ್ಯೂ ಅಂತಾರೆ. ಇದರಲ್ಲಿ ಅನೇಕ ತಲೆಗಳಿರ್ತದೆ ಹಾವಿಗೆ. ಜೊತೆಗೆ ಈ ಹಾವಿನ ಜೊತೆ ವಿಷ್ಣು ಇರ್ತಾರೆ. ಇದು ಆಧ್ಯಾತ್ಮಿಕ ಶಕ್ತಿ, ಧಾರ್ಮಿಕ ಪೂಜೆ ಇಂಥದ್ದಕ್ಕೆ ಇದನ್ನ ಬಳಸ್ತಾರೆ. ಮತ್ತೊಂದು ನಾಗ ಪ್ರತಿಷ್ಠಾ ಕಲ್ಲು, ನಾಗಾ ಸ್ಟೋನ್, ಸ್ನೇಕ್ ಸ್ಲ್ಯಾಬ್ಸ್. ಇದು ಬಂದ್ಬಿಟ್ಟು ಕಲ್ಲಿನ ಫಲಕದ ಮೇಲೆ ನಾಗನ ಕೆತ್ತಿರ್ತಾರೆ. ಈವರೆಗೂ ಹೇಳಿದ್ದು ನಾನು ಸ್ಟ್ಯಾಚ್ಯೂ, ಮೂರ್ತಿ ರೂಪ. ಇದು ಕಲ್ಲಿನ ಒಂದು ಫಲಕದ ಮೇಲೆ ಕೆತ್ತಿರುವಂಥದ್ದು. ಇದು ಸಾಮಾನ್ಯವಾಗಿ ನೀವೆಲ್ಲ ದೇವಸ್ಥಾನಗಳಲ್ಲಿ ನೋಡಿರ್ತೀರಿ. ದೋಷ ನಿವಾರಣೆಗೆ, ಪರಿಹಾರಕ್ಕೆ ಇಲ್ಲಿ ಕೂಡ ಪೂಜೆ ಮಾಡ್ತಾರೆ. ಅಶ್ವತ್ಥ ನಾಗರದ ಮರದ ಕೆಳಗಡೆ ಇದನ್ನ ಪ್ರತಿಷ್ಠಾಪನೆ ಕೂಡ ಮಾಡಿರ್ತಾರೆ. ಮತ್ತೆ ನಾಗಯಂತ್ರ ಮೂರ್ತಿ, ನಾಗಯಂತ್ರ ಸ್ಟ್ಯಾಚ್ಯೂ. ಇದು ಬಂದ್ಬಿಟ್ಟು ಯಂತ್ರ ಮತ್ತೆ ನಾಗ ಚಿಹ್ನೆ ಎರಡಿರುತ್ತೆ. ಇದರಲ್ಲಿ ತಂತ್ರ ಶಕ್ತಿ ಇರುತ್ತೆ. ತಾಂತ್ರಿಕ ಸಾಧನೆ, ವೇಗವಾದ ಫಲಿತಾಂಶ ಕೊಡೋದಕ್ಕೆ ನಾಗಯಂತ್ರ ಮೂರ್ತಿ ಈ ತರ ಬರುತ್ತೆ. ಈಗ ನಾವು ನಮ್ಮ ಜಾತಕದಲ್ಲಿ ವಿಶ್ಲೇಷಿಸಬೇಕು, ನಮಗೆ ಯಾವ ತರದ ಮೂರ್ತಿ ಪೂಜೆಗೆ ಉತ್ತಮ, ಯಾವುದನ್ನ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅದೇನಾದ್ರೂ ಪಂಚಮುಖಿ ನಾಗ ಆಗಿರ್ಬೇಕಾ, ನಾಗನಾಗಿಣಿ ಮೂರ್ತಿ ಆಗಿರ್ಬೇಕಾ, ನಾಗರ ಕಲ್ಲಾಗಿರ್ಬೇಕಾ, ಅಶ್ವತ್ಥ ಮರದ ಕೆಳಗಡೆ ಇರೋಂಥದ್ದು. ಈ ತರದ್ದು ಪ್ರತಿಷ್ಠೆ ಮಾಡಬೇಕಾದ್ರೂ ಮಂಗಳವಾರ ಅಥವಾ ಶನಿವಾರ ಅತ್ಯಂತ ಉತ್ತಮ ದಿನಗಳಾಗಿರ್ತವೆ. ಹಾಲು, ಅರಿಶಿನ, ಕುಂಕುಮದಿಂದ ಪೂಜೆ ಮಾಡ್ತಾರೆ. ನಾಗಮಂತ್ರ ಜಪ ಹೇಳ್ತಾರೆ. ಓಂ ಸರ್ಪರಾಜಾಯ ನಮಃ ಅಂದ್ರೆ ನಾಗರಾಜ ಅಂತ. ಈ ರೀತಿ ನಾಗದೋಷ ನಿವಾರಣೆಗೆ ಮತ್ತೆ ಆ ತೀವ್ರತೆಯನ್ನ ಕಡಿಮೆ ಮಾಡೋದಕ್ಕೆ, ಉಪಶಮನ ಮಾಡೋದಕ್ಕೆ ಈಗೆಲ್ಲ ಪೂಜೆ ಮಾಡ್ತಾರೆ. ಆದರೆ
ಯಾವತ್ತಕ್ಕೂ ನಾಗರ ಮೂರ್ತಿಯನ್ನು ಮನೆ ಒಳಗಡೆ ತಪ್ಪಾಗಿ ಇಡಬಾರದು. ಇದನ್ನ ದೇವಸ್ಥಾನ ಅಥವಾ ಅಶ್ವತ್ಥ ಮರದ ಬಳಿನೇ ಇಡೋದು ಅತ್ಯಂತ ಉತ್ತಮ. ಬಹುಶಃ ಈಗ ನಾನು ನಿಮಗೆ ನೀಡಿರುವಂತಹ ಈ ಮಾಹಿತಿ ತುಂಬ ಆಸಕ್ತಿಯನ್ನ ಮೂಡಿಸಿರ್ಬೋದು, ತುಂಬ ಉಪಯುಕ್ತತೆ ಅಂತ ಭಾವಿಸಿರ್ಬೋದು. ನಿಮಗೆ ಇನ್ನೂ ಹೆಚ್ಚು ಇಂಥ ಮಾಹಿತಿಗಳನ್ನ ಕ್ರೋಢೀಕರಿಸಿ ನಿಮಗೆ ನೀಡಬೇಕಾದ್ರೆ ನೀವು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡುವುದು ಅತ್ಯವಶ್ಯಕ. ನೀವು ನಮ್ಮನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿದರೆ ಇದೇ ಥರದ 10 ಸೂಕ್ಷ್ಮ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತರ್ತೀನಿ. ಇದ್ರ ಬಗ್ಗೆ ಆದಷ್ಟು ಹೆಚ್ಚು ಸಂಶೋಧನೆ ಅಧ್ಯಯನ ಮಾಡಿ ಸಂಪೂರ್ಣ ಮಾಹಿತಿ ನೀಡೋದಕ್ಕೆ ಪ್ರಯತ್ನಿಸುತ್ತೇನೆ. ಹೀಗಾಗಿ ಈ ವಿಡಿಯೋ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಐಕಾನನ್ನು ಸೆಲೆಕ್ಟ್ ಮಾಡಬೇಕು, ಬೆಲ್ ಐಕಾನನ್ನು ಸೆಲೆಕ್ಟ್ ಮಾಡಬೇಕು ಅಂತ ಪ್ರಾರ್ಥಿಸ್ತೀನಿ.